ವೆಲ್ಕಮ್ ಬ್ಯಾಕ್ ಟು ಇನ್ಸ್ ಕುಕಿಂಗ್ ವ್ಲಾಗ್. ಸೊ ಗೈಸ್, ನಾವಿವತ್ತು ಸಖತ್ತಾಗಿರೋ ಸ್ಪೆಷಲ್ ಆಗಿರೋ ಚಿಕನ್ ಫ್ರೈನ ಮಾಡ್ತಾ ಇರ್ತೀನಿ. ಎಲ್ಲರೂ ಸೇಮ್ ಚಿಕನ್ ಫ್ರೈ ತಿಂದು ಬೋರ್ ಆಗಿರ್ತೀರಾ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು. ಮೊದಲಿಗೆ ನಾನು ಒಂದು ಪ್ಯಾನಲ್ಲಿ 3/4 kg ಚಿಕನ್ನ ತೊಗೊಂಡಿದ್ದೀನಿ. 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾವಿದನ್ನು ನೀಟಾಗಿ ಕಲ್ಸ್ಕೊಂಡ್ಬಿಟ್ಟು ಒಂದು ½ an hour ಹಂಗೆ ಮುಚ್ಕೊಂಡು ಎತ್ತಿಡ್ಕೊಬಿಡೋಣ. ನೆಕ್ಸ್ಟು ಆದಮೇಲೆ ನಾವು ಒಂದು ಪ್ಯಾನಿಗೆ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾವು ಏನು ಕಲ್ಸ್ಕೊಂಡು ಇಟ್ಕೊಂಡಿದ್ರಲ್ಲ ಚಿಕನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳೋಣ. ಸೊ ಗೈಸ್, ನಾವು ಚಿಕನ್ನ ಎಣ್ಣೆಲೆ ನೀಟಾಗಿ ಫ್ರೈ ಮಾಡ್ಕೊಳೋಣ. ಒಂದು 70 to 80% ಬರೀ ಎಣ್ಣೆಲ್ಲ ಫ್ರೈ ಮಾಡ್ಕೊಳೋಣ. ಎಣ್ಣೆಲಿ ನೀಟಾಗಿ ಫ್ರೈ ಆದಮೇಲೆ ಸೊ ಗೈಸ್, ಇದು ನೀಟಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಉದುರಿಸ್ಕೊಳ್ಳೋಣ. ಅದ್ರ ಮೇಲೆ ಉದುರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ನಾವೇನು ಕರ್ಬೇವಿನ ಸೊಪ್ಪು ಹಾಕಿದ್ದೀರಲ್ಲ ಗೈಸ್, ಆ ಕರ್ಬೇವಿನ ಸೊಪ್ಪು ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳವ. ಸೊ ಗೈಸ್, ನೀವೇ ನೋಡ್ತಾ ಇರ್ಬೋದು, ಇದು ನೀಟಾಗಿ ಫ್ರೈ ಆಗಿದೆ. ಬರೀ ಎಣ್ಣೆಲ್ಲ ಫ್ರೈ ಮಾಡಿರೋದು, ವಾಟರ್ ಏನು ಹಾಕಿಲ್ಲ. ಸೊ ಫ್ರೈ ಆದಮೇಲೆ ನಾವು ಇದು ಚಿಕನ್ನೆಲ್ಲ ಒಂದು ಏನರಲ್ಲಾರೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಅದೇ ನಾವು ಫ್ರೈ ಮಾಡ್ಕೊಂಡಿದ್ದು ಎಣ್ಣೆಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳೋಣ, ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕುವ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಆಮೇಲೆ ಟೊಮೊಟೊನ ಹಾಕೋಣ. 2 3 ಟೊಮೊಟೊ ಸಾಕಾಗುತ್ತೆ, ಜಾಸ್ತಿ ಟೊಮೊಟೊ ಬೇಡ. ಸೊ ಇದನ್ನು ನೀಟಾಗಿ ಫ್ರೈ ಆಗೋವರೆಗೂ ಕೈ ಆಡಿಸ್ತಾನೆ ಇರಿ, ಬಿಕಾಸ್ ತಳ ಹೊತ್ಬಿಡುತ್ತೆ. ಅದಕ್ಕೆ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಬಂದು ನೀಟಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಂಗೆ ಹಸಿ ಸ್ಮೆಲ್ ಹೊಡೆಯುತ್ತೆ. ನೆಕ್ಸ್ಟ್ ನಾನು 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನಷ್ಟು ಜೀರಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ರಲ್ಲ ಆ ಚಿಕನ್ನ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಸೊ ನಾವು ಗೈಸ್ ಇವಾಗ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳೋಣ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ಸೊ ಗೈಸ್, ನಿಮಗೆ ಯಾರಿಗಾರ ಜಾಸ್ತಿ ಗ್ರೇವಿ ಬೇಕಂತ ಇದ್ದವರು ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೋದು, ಇಲ್ಲ ಅಂದರೆ ಮೀಡಿಯಮಾಗಿ ಹಾಕ್ಕೊಂಡು ಇಟ್ಕೋಬೋದು. ನೆಕ್ಸ್ಟು ನಾವು ಒಂದು ತಟ್ಟೆನ ನೀಟಾಗಿ ಮುಚ್ಚಿಕ್ಕಿ ಅದು ನೀಟಾಗಿ ಫ್ರೈ ಆಗೋವರೆಗೂ ಕಾಯ್ದು. ಇವಾಗ ನೀವೇ ನೋಡ್ತಾ ಇರ್ಬೋದು ನಮ್ಮ ಚಿಕನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡಿದಾಗೆ ಎಷ್ಟು ಈಸಿ ಆಯಿತು, ಸಿಂಪಲ್ ಆಗಿತ್ತು. ಸೇಮ್ ಚಿಕನ್ ಫ್ರೈ ತಿನ್ನೋ ಬದಲು ಈ ಥರ ವಾರಕ್ಕೊಂದ್ಸಲ ಯಾರ ಮಾಡ್ಕೊಂಡು ತಿನ್ಬೋದು, ಇರುತ್ತೆ. ಇದಾಗಿತ್ತು ನಮ್ಮ ಚಿಕನ್ ಫ್ರೈ ರೆಸಿಪಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.